ಗಾಯತ್ರಿ ದೊಡ್ಡ ಮನೆ ಅಂತ ನಂಬೇಕು ಅಂತಿದ್ರ ಅತ್ಗೆ? ಹಾಗಂತಲ್ಲ ವಿಕ್ರಾಂತ್ ಅವ್ರೆ, ಅಮ್ಮವರು ಪುನರ್ಜನ್ಮದಲ್ಲಿ ಪುಟ್ಟ ಮಗುವಾಗೆ ಇರ್ತಾರಲ್ವಾ, ಅವ್ರ ಬಲ್ಗೈಗೆ ತಿಲೋತ್ತಮ ಅತ್ತೆ ಬಲ್ಗೈ ತಾಕಿದ್ರೆ ಬೆಂಕಿ ಕಿಡಿ ಹಾರುತ್ತೆ ಅಂತ ನಮ್ ಸ್ವಾಮೀಜಿನೂ ಹೇಳಿದ್ರು. ಅದು ಮಾತು ಅಂದ್ರೆ ಈ ಮನೇಲಿರೋರಲ್ಲಿ ಎಷ್ಟೋ ಜನಕ್ಕೆ ನಿಜವಾದ ವಿಷಯ ಗೊತ್ತಿದ್ರು ಏನು ಗೊತ್ತಿಲ್ದಿರೋರ್ ತರ ಚೆನ್ನಾಗಿ ನಾಟಕ ಮಾಡ್ತಾರೆ ಮಮ್ಮಿ ಇವರೆಲ್ಲ. ಆ ಸಮಯ ಬರೋವರೆಗೂ ಸುಮ್ಮನಿರ್ಬೇಕು ಅಂದ್ಕೊಂಡಿದ್ರೇನೋ, ಆದ್ರೆ ಟೈಮ್ ಬಂದ್ಬಿಡ್ತು. ದೊಡ್ಡ ಮಾತೆ, ಪರೀಕ್ಷೆ ಏನೋ ಮಾಡ್ತೀರಾ ಸರಿ, ಫಲಿತಾಂಶ ಘೋರವಾಗಿರುತ್ತೆ, ಹುಷಾರು. ಹಾ ಹೌದತ್ತೆ, ಬೆಂಕಿ ಜೊತೆ ಹುಡುಗಾಟ ಒಳ್ಳೇದಲ್ಲ. ಎಲ್ಲದಕ್ಕೂ ಸಿದ್ಧವಾಗಿ ಮನೆಗೆ ಬಂದಿದ್ದೀನಿ.
ಅಂತ. ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ರನ್ನಿಂಗ್ ಕಾಮೆಂಟ್ರಿ ಕೊಡಬೇಡಿ ಮಾವ. ಮಾಮ್, ಬೇಡ ಮಾಮ್. Mom? 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 ಟೆಸ್ಟ್ ಮಾಡಿದ್ರಾ? ಎರಡು ಕೈನ ಮುಟ್ ನೋಡ್ದೆ ಕಣೋ, ಏನೂ ಆಗ್ಲಿಲ್ಲ. ಬೆಂಕಿನೂ ಹತ್ಕೊಳ್ಳಿಲ್ಲ. ಹಾಗಾಗೋದಿಕ್ಕೆ ಆ ಮಗು ಏನಾದ್ರೂ ಗ್ಯಾಸ್ ಸಿಲಿಂಡರ್ ಆತೆ? ಮಾಮ್, ಅಖಂಡ ಸ್ವಾಮಿಗಳು ಹೇಳಿದ್ರಲ್ಲ ಮಾಮ್. ಯಾರು ಆವತ್ತು ಮನೆಗೆ ಬಂದು ಗಾಯತ್ರಿ ಮತ್ತೆ ಗಾನವಿ ಇಬ್ರು ಅವಳಿ ಮಕ್ಕಳು ಅಂದ್ರಲ್ಲ ಆ ಸ್ವಾಮಿನ? ಅವ್ರಿಗೊಂದು ದೊಡ್ಡ ನಮಸ್ಕಾರ ಹೇಳ್ಬಿಡಿ. ಶಾಸ್ತ್ರಿ ಅವ್ರ ಮೊಮ್ಮಗಳೇ ಗಾಯತ್ರಿ ದೊಡ್ಡಮ್ಮ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ವಿ. ಎಲ್ಲ ಡಿಸಪಾಯಿಂಟ್ ಮಾಡಿಬಿಟ್ರೆ. ಇಲ್ಲಿ ಏನೋ ಎಡವಟ್ಟಾಗ್ತಿದೆ. ವಲ್ಲಭಾವ, ಇನ್ನೂ ಯಾಕೆ ಆ ಮಗುನ್ ಎತ್ಕೊಂಡೇ ಇದ್ದೀರಾ? ಹೌದು, ತಗೊಳ್ಳಿ. ನಿನ್ನೆನೆ ಅಮ್ಮವರು ಅಂತ ಅನ್ಕೊಂಡೆ. ಆಗದೆ ಇದ್ರೆ ಏನಂತೆ, ನೀ ನನ್ನ ಮಗಳೇ ಅಲ್ವಾ, ನನ್ನ ಬಂಗಾರ ಕಂದ. ನಾನಿ, ಮಗುನ್ ಕೊಡು ಬಾಮ್ಮ. ಅಖಂಡ ಸ್ವಾಮಿಗಳು ನಿಮ್ಗೆ ಸಂಬಂಧಿಕರಾ? ಇಲ್ವಲ್ಲ, ಯಾಕೆ ಹಾಗೆ ಕೇಳ್ತಿದ್ಯಾ? ಅವ್ರನ್ನ ನೀವು ಪ್ರತಿ ಸಲ ಮೀಟ್ ಆದಾಗ್ಲೂ ನೀವು ಎಮೋಷನಲ್ ಆಗೋ ಥರನೋ ಇಲ್ಲ ಎಕ್ಸೈಟ್ ಆಗೋ ಥರನೋ ಏನಾದ್ರೂ ಒಂದು ಹೇಳಿ ಕಳಿಸ್ತಾನೆ ಇರ್ತಾನೆ. ಅದಕ್ಕೆ ಡೌಟ್ ಬಂತು. ಏಯ್, ಸಾಧು ಸಂತರು ಏನು ಬಯಸಲ್ಲ ಕಣೋ. ಆಸೆ ಪಟ್ರೆ ಪರವಾಗಿಲ್ಲ,
ಬಿಲ್ಡಪ್ ಕೊಡೋದು ಯಾಕೋ ಎಲ್ಲ ಗೊತ್ತಿರೋ ಹಾಗೆ. ನಿನ್ ಪ್ರಾಬ್ಲಮ್ ಏನು ಅಂತ ನನ್ಗೆ ಅರ್ಥ ಆಗೋ ಹಾಗೆ ಹೇಳ್ತೀಯಾ? ಅಖಂಡ ಸ್ವಾಮಿಗಳು ಏನಂದ್ರು? ನೈನಿ ವಿಶಾಲ್ ದತ್ತು ತಗೊಂಡಿರೋ ಗಾಯತ್ರಿನೇ ದೊಡ್ಡಮ್ಮ ಅಂತ ಹೇಳಿದ್ರೋ ಇಲ್ವೋ? ಹೇಳದ್ದಕ್ಕೆ ಅಲ್ವಾ ವೀರಾವೇಶದಿಂದ ಮನೆಗೆ ಬಂದು ಚೆಕ್ ಮಾಡಿದ್ದು. ನೀವು ಟಚ್ ಮಾಡಿ ನೋಡಿದ್ರಲ್ವಾ, ನಿಮ್ಗೇನನ್ಸ್ತು ಮಾಮ್? ಮಗುವಿನ ಕೈ ತುಂಬಾ ಸ್ಮೂತ್ ಆಗಿದೆ ಕಣೋ. ಇಷ್ಟು ದಿನ ಕೈಗೆ ಮುತ್ಕೊಟ್ರೆ ಮೂತಿ ಸುಟ್ಟೋಗುತ್ತೆ ಅಂತ, ಶೇಕ್ ಹ್ಯಾಂಡ್ ಕೊಟ್ರೆ ಎಲ್ಲಿ ಸುಟ್ಟು ಬೂದಿ ಆಗೋಗ್ತೀಯ ಅಂತ ಹೆದರ್ಕೊಂಡು ಇಷ್ಟು ದಿನ ಅವಳಿಂದ ದೂರ ಇದ್ದೆ. ಈಗೇನಂತೀಯ? ಸಾಯಂಕಾಲ ಮಗುನ ಎತ್ಕೊಂಡು ಪಾರ್ಕಲ್ಲಿ ಸುತ್ತಾಡೋಣ ಅಂತಾನಾ? ನಮ್ಗೆ ಯಾಕೆ ಮಾಮ್? ಮತ್ತಿನ್ನೇನ್ ಮಾಡೋಣ ಅಂತೀಯ? ದೊಡ್ಡಮ್ಮನ್ ಹುಡ್ಕೋಣ. ಹೌದು ಮಾಮ್, ನೈನಿಗೆ ಮಕ್ಕಳಾಗಿ ಆ ಮಕ್ಕಳಿಗೆ 2 ವರ್ಷ ತುಂಬಿದ್ಮೇಲೆ ನಿಮ್ಗೆ ಗಂಡಾಂತರ ಇದೆ ಅಂತ ಹೇಳ್ತಾ ಇದ್ರಿ, ನೆನ್ಪಿದ್ಯಾ? ನೆನ್ಪಿದೆ. ಮನೇಲೇ ಇರೋಂಥ ಗಾಯತ್ರಿ ಪಾಪು ಗಾಯತ್ರಿ ದೇವಿ ಅಲ್ಲ ಅಂತ ಕ್ಲಾರಿಟಿ ಬಂದ್ರೂ ಚಿಕ್ಕ ಮಗುವಿಂದನೇ ನಿಮ್ಗೆ ಸಾವು ಬರುತ್ತೆ ಅನ್ನೋದು ಅರ್ಥ ಆಯ್ತಲ್ವಾ? ಪುನರ್ಜನ್ಮ ಪಡ್ಕೊಂಡು ಕಳೆದೋಗಿರೋ ದೊಡ್ಡಮ್ಮ ಇಲ್ಲಿ ಸುತ್ತಮುತ್ತ ಎಲ್ಲಾದ್ರೂ ಒಂದ್ ಕಡೆ ಇದ್ದೇ ಇರ್ತಾರೆ. ಅದಕ್ಕೆ ಆ ವೈಬ್ರೇಷನ್ಸ್ ಇಂದಾನೆ ನಿಮ್ಗೆ ಗಾಯ ಆಗೋದು, ಅವಾಗವಾಗ ಹುಷಾರ್ ತಪ್ಪೋದು ಆಗ್ತಾ ಇದೆ. ನಿನಗ್ ಬುದ್ಧಿ ಇಲ್ದೇ ಇದ್ರು ಚೆನ್ನಾಗಿ ಯೋಚನೆ ಮಾಡಿದ್ಯವಲ್ಲಭ. ನೀನ್ ಹೇಳಿದ್ದು ಸರಿಯಾಗಿದೆ. ಗಾಯತ್ರಕ್ಕನ ಎಫೆಕ್ಟ್ ನನ್ ಮೇಲೆ ಆಗ್ತಾನೇ ಇದೆ. ಇನ್ನು ಡೀಪ್ ಆಗಿ ಯೋಚನೆ ಮಾಡಿದ್ರೆ ಈ ಮನೆ ಕಟ್ಟಿರೋ ಸ್ಥಳದಲ್ಲೇ ಅವಳ ಪಾರ್ಥಿವ ಶರೀರ ಸುಟ್ ಕಾರ್ಯ ನಡೆದಿರೋದ್ರಿಂದ ಅವಳ ಶಕ್ತಿ ಇಲ್ಲಿ ಇದ್ದೇ ಇರುತ್ತೆ ಕಣೋ. ಅದನ್ ದೃಷ್ಟಿಲಿಟ್ಕೊಂಡು ಅಖಂಡ ಸ್ವಾಮಿ ಗಾಯತ್ರಿ ದೇವಿ ಇಲ್ಲಿದ್ದಾಳೆ ಅಂತ ಹೇಳಿರ್ಬೋದು ಅನ್ಸುತ್ತೆ. ಓ ಹಾಗಂತೀರಾ? ಹಾಗಾದ್ರೆ ದೊಡ್ಡಮ್ಮನ ಆತ್ಮಶಕ್ತಿ ಎಲ್ಲ ಮಕ್ಕಳ ಮೇಲೂ ಪ್ರವೇಶ ಮಾಡ್ತಾ ಇದ್ಯಾ? ಇಲ್ಲ ಅಂದ್ರೆ ಕೇವಲ ಗಾಯತ್ರಿ ಅಂತ ಹೆಸರಿರೋ ಮಗುನ ನೈನಿ ಮತ್ತೆ ವಿಶಾಲ್ ದತ್ತು ತಗೊಂಡಿರೋದಕ್ಕೆ ಆ ಮಗು ಮೇಲ್ ಮಾತ್ರನೇ ಪ್ರಭಾವ ತೋರಿಸ್ತಾ ಇದೆ ಅಂತ ಹೇಳ್ತೀರಾ? ಏನೇ ಆದ್ರೂ ಮೂವರು ಉಲುಚೀನು ಸೇರಿಸಿ 4 ಮಕ್ಕಳನ್ನ ಚೆಕ್ ಮಾಡ್ತಾನೇ ಇರಬೇಕು. ಸರಿ ಮಾಮ್. ಮಾಮ್, ಇನ್ನೊಂದು ಐಡಿಯಾ. ಮಾಟ ಮಾಡೋ ವಿಶಾಲಾಕ್ಷಿ ಅವತ್ತು ನವರಾತ್ರಿಲಿ ಹಾಲಿಲ್ದೆ ಮಕ್ಕಳು ಒದ್ದಾಡ್ತಿರ್ತಾರೆ ಅಂತ ಹೇಳಿದ್ರಲ್ವಾ? ಹಾಗೆ ಆದ್ರೆ ಯಾವ ಮಗು ಹಸುವನ್ನ ತಡ್ಕೊಳ್ಳುತ್ತೆ ಅಂತ ನಾವು ನೋಡ್ಬೇಕು. ಅವಾಗ ಗಾಯತ್ರಿ ದೊಡ್ಡಮ್ಮನ ಪ್ರಭಾವ ಯಾವ ಮಗು ಮೇಲಿದೆ ಅಂತ ಗೊತ್ತಾಗುತ್ತೆ. ಆಶ್ಚರ್ಯ ಆಗ್ತಿದೆ ವಲ್ಲಭ. ಇವತ್ತೇನು ಇಷ್ಟೊಂದು ಚೆನ್ನಾಗಿ ಯೋಚನೆ ಮಾಡ್ತಿದ್ಯಾ? ನೀನ್ ನನ್ ಮಗ್ನೇನಾ ಅಂತ ಡೌಟ್ ಬರ್ತಾ ಇದೆ. ವಿಶಾಲ್ 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 ನಿಂತ್ಕೋ ನಿಂತ್ಕೋ. ಹೌ ಇಸ್ ಇಟ್ ಪಾಸಿಬಲ್? ಇದು ಹೇಗೆ ಸಾಧ್ಯ ಆಯ್ತು ವಿಶಾಲ್? ಈಗಲೂ ನನಗೆ ಅರ್ಥನೇ ಆಗ್ತಿಲ್ಲ. ಗಾಯತ್ರಿ ಪುಟ್ಟಿ ಬಲ್ಗೈಗೆ ತಿಲೋತ್ತಮ ಅತ್ತೆ ಬಲ್ಗೈ ತಾಕಿದ್ರೆ ಆಗ ಬೆಂಕಿ ಹತ್ಕೋಬೇಕಿತ್ತಲ್ವಾ? ಹೌದು, ಬರಬೇಕು. ಆದ್ರೆ ಬರ್ಲಿಲ್ವೇ? ಪವರ್ ಪ್ರಾಬ್ಲಮಾ? ನೋಡು ವಿಶಾಲ್, ನೀನ್ ಸರಿ ಉತ್ತರ ಕೊಡ್ದೆ. ಕೃಷ್ಣನ್ ತರ ನಗ್ತಾ ನಿಂತಿದ್ರೆ ನಡೆಯಲ್ಲ. ಏನಾಗಿರ್ಬೋದು ಅಂತ ನನ್ನ ತಲೆ ಕೆಡೋಕ್ಕೂ ಮುಂಚೆ ಬೆಂಕಿ ಯಾಕೆ ಹತ್ಕೊಳ್ಳಿಲ್ಲ ಅಂತ ಹೇಳು. ಬರಲ್ಲ ಅದಕ್ಕೆ. ಹಾ ಹೌದಾ? ಹಾಗಾದ್ರೆ ಈ ಗಾಯತ್ರಿ ನಿಮ್ಮಮ್ಮ ಅಲ್ವಾ? ನನ್ನ ಹೆತ್ತಿರೋ ನಮ್ಮ ತಾಯಿನೇ ಈ ಗಾಯತ್ರಿ. ಹಾಗಂದ್ಮೇಲೆ ಫೈರ್ ಬರ್ಬೇಕಿತ್ತಲ್ವಾ? ಬರ್ದೇ ಇರೋ ಹಾಗೆ ಮಾಡಿದ್ನಲ್ಲ. ಹೌ ನಿನ್ನ ಮೃತ್ಯು ಗಂಟೆಯನ್ನ ಬಾರಿಸೋಕೆ ನೋಡಿದ್ದು ಬೇರೆ ಯಾರೂ ಅಲ್ಲ ತಿಲೋತ್ತಮ. ನಿನ್ನ ಕಾಲಿಗೆ ಗಂಟೆ ಸಿಗೋ ಹಾಗೆ ಮಾಡಿದ ಎಳೆ ಮಗು ಗಾಯತ್ರಿನೇ. ಸ್ವಾಮಿ, ಹೌದು.
ಅಂದ್ರೆ ಅವಳು ಗಾಯತ್ರಿ ಪಾಪ ಗಾಯತ್ರಿ ದೇವಿ ಕಣು ಮೂರ್ಖ. ವಿಷಯ ಅಂತೂ ನಾನು ನಿಮ್ಗೆ ಹೇಳಿದ್ದೀನಿ. ಪರಿಶೀಲನೆ ಮಾಡಬೇಕಿರೋದು, ಪರೀಕ್ಷೆ ಮಾಡಬೇಕಾಗಿರೋದು ನೀವು ತಿಲೋತ್ತಮ. ಬರ್ತೀನಿ ಸ್ವಾಮಿ, ಈಗ್ಲೇ ಹೋಗಿ ಎಲ್ಲ ವಿಷಯನೂ ಇತ್ಯರ್ಥ ಮಾಡ್ತೀನಿ. ನಡಿಯೋ.